ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು 20 ಮಿನಿಟ್ಸಲ್ಲಿ ಆಗ್ಬೋದು ಅಂದ್ಕೊಂಡಿದ್ದೀನಿ ಮೇ ಬಿ. ಸೊ ನಾವು ಟ್ರೈ ಮಾಡೋಣ ಎಷ್ಟೊತ್ತಾಗತ್ತೆ ಅಂತ. ಸೊ ನಾನು ಇವಾಗ ಇದನ್ನು 175 ಗ್ರಾಮ್ ಇದೆ ಗುಲಾಬ್ ಜಾಮೂನ್. ಸೊ ಇದಕ್ಕೆ ನಾನು 150 ml ಅಷ್ಟು ಮಿಲ್ಕ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೆ ಮಿಲ್ಕ್ ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೊ ನಾನು ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೆ ಒಂದು ಅದಕ್ಕೆ ಬರುವಷ್ಟು ತೊಗೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ಸ್ವಲ್ಪ ತುಪ್ಪ ಇಲ್ಲ ಆಯಿಲ್ ಯಾವುದಾದ್ರೂ ಹಾಕೋಬೋದು. ಸ್ವಲ್ಪ ಕೈಗೆಲ್ಲ ನೋಡಿ ಈ ಥರ ಅಂಟ್ಕೊಳ್ತಿದೆಯಲ್ಲ ಅದಕ್ಕೆ. ಸೊ ನನ್ನ ಹತ್ರ ಇವಾಗ ತುಪ್ಪ ಇಲ್ಲ ಹಾಕೋದಕ್ಕೆ, ಸೊ ನಾನು ಸ್ವಲ್ಪ ಆಯಿಲ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಸ್ವಲ್ಪ ನಾವು ತುಪ್ಪ ಇಲ್ಲ ಎಣ್ಣೆ ಹಾಕೊಂಡು ಕಲಿಸ್ಕೊಂಡ್ರೆ ಈ ಥರ ಬರುತ್ತೆ, ಕೈಗೇನೂ ಅಂಟ್ಕೊಳ್ಳಲ್ಲ. ಸೊ ಫೈನಲಿ ಈ ಥರ ಆಗುತ್ತೆ. ಸೊ ನೋಡಿ, ಇದನ್ನು ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ಳೋಣ. ಸೊ ದಪ್ಪಾಗಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಪಾಕಕ್ಕೆ ಹಾಕ್ದಾಗ ಪಾಕ ಸರಿಯಾಗಿ ಹೋಗಲ್ಲ. ನಾನು ಕಲಸಿಟ್ಕೊಂಡಿರೋ ಹಿಟ್ಟಿಂದ ಇಷ್ಟೊಂದು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಹೇಗೆ ಕರ್ಕೊಳ್ಳೋದು ಅಂತ ನೋಡೋಣ. ಸೊ ನಾನು ಸ್ವಲ್ಪ ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಒಂದೊಂದನೇ ಮೇಲೆ ಬಿಡ್ತಾ ಬರೋಣ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ಏನಾದ್ರು ಜಾಸ್ತಿ ಉರಿ ಮಾಡಿ ಬೇಯಿಸ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ನೋಡಿ, ಇಷ್ಟು ಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದನ್ನೆಲ್ಲ ಈಗ ಸ್ವಲ್ಪ ತೆಗೆದಿಟ್ಕೊಳ್ಳೋಣ. ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ನಾನಿಲ್ಲಿ 2 ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ. 2 ಗ್ಲಾಸ್ ನೀರಿಗೆ 2 ಗ್ಲಾಸ್ ಸಕ್ಕರೆ ಹಾಕೋಣ. ನೀರು ಕ್ವಾಂಟಿಟಿ ಜಾಸ್ತಿ ಮಾಡಿ ಸಕ್ಕರೆ ಏನಾದ್ರು ಕಮ್ಮಿ ಹಾಕಿದ್ರೆ ಪಾಕ ಚೆನ್ನಾಗಿ ಬರೋಲ್ಲ. 2 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ನೋಡಿ, ಇವಾಗ ನೀರು ಹೇಗೆ ಕುದೀತಿದೆ ಅಂತ. ಇದಕ್ಕೆ ನಾವು 2 ಗ್ಲಾಸ್ ಸಕ್ಕರೆ ಹಾಕೊಳ್ಳೋಣ. ನೀರು ಈ ಥರ ಕುದಿಬೇಕು. ಕುದಿಯೋದೇ ಸಕ್ಕರೆ ಹಾಕೊಂಡ್ರೆ ಪಾಕ ಚೆನ್ನಾಗಿ ಬರೋದು. ಎರಡು ಗ್ಲಾಸ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಲವಂಗ ಸ್ವಲ್ಪ ಜಾಸ್ತಿ ಪೌಡರ್ ಥರ ಆಗ್ಬಿಟ್ಟಿದೆ. ಸೊ ನೀವೇನಾದ್ರು ಟ್ರೈ ಮಾಡೋದಾದರೆ. ಸೊ ಪಾಕ ರೆಡಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಪಾಕ ಬಂದಿದೆ ಅಂತ. ಈ ಪಾಕಕ್ಕೆ ಇದನ್ನು ಕರೆದಿರೋದು ರೆಡಿ ಇದೆ. ನಾವೆಲ್ಲ ಮುಂದೆ ಒಳಗಡೆ ಫೈನಲ್ ಆಗಿ ಈಗ ಬಂದಿದೆ.